ಾಗಿತ್ತು 1 ತಿಂಗಳು 2 ತಿಂಗಳು 3 ತಿಂಗಳಲ್ಲೂ ಅವ್ರು ಮುಗಿಸ್ಬೋದಾಗಿತ್ತು. ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೀ 3 ವರ್ಷ ಕಾಲಾವಕಾಶ ತಗೊಂಡು. ಕಾರಣ ಅಂದ್ರೆ ನನ್ನಿಂದ ಎಲ್ಲೂ ತಪ್ಪಾಗಬಾರ್ದು, ಯಾವ ಸಮಾಜಕ್ಕೂ ಅನ್ಯಾಯ ಆಗಬಾರ್ದು, ಎಲ್ಲಾ ಸಮಾನ ಹಕ್ಕು ಎಲ್ಲಾ ಸಮಾಜಕ್ಕೂ ಸಿಗ್ಬೇಕಂತ ಹೇಳ್ಬಿಟ್ಟು 3 ವರ್ಷ ಕಾಲ ಅವ್ರ ಟೈಮ್ ಸಮಯನ ತಗೊಂಡವರು. ಅವರು ಅವಾಗ ಆರೋಗ್ಯ ಸರಿಗಿಲ್ಲ ಅಂತೆ. ಅವ್ರ ಧರ್ಮಪತ್ನಿ ಅವರು 18 ಗಂಟೆ ಕೆಲಸ ಮಾಡೋರಂತೆ. ನಮ್ಮ ಸ್ನೇಹಿತರು ನಮ್ಮ ಲಕ್ಷ್ಮೀನಾರಾಯಣ ಅಂತ ಹೇಳ್ಬಿಟ್ಟು ನಮ್ಮ ಮಾಧ್ಯಮ ನೋಡ್ಕೊಂಡ ನನ್ನ ಆತ್ಮೀಯ ಸ್ನೇಹಿತರು ನಮ್ಮ ಅಣ್ಣ ಅವರು ಯಾವಾಗಲೂ ನನ್ನ ಜೊತೆ ಫ್ಲೈಟಲ್ಲಿ ಬರುವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಧರ್ಮಪತ್ನಿ ಬರೆದಿರೋದು ಬುಕ್ಕನ್ನ ಯಾವಾಗಲೂ ಓದ್ಕೊಂಡು ಬರ್ತಾರೆ ಅವರು. ನಾನು ಇಳಿದ ತಕ್ಷಣ ನಾನು ಕೇಳ್ತೀನಿ, ಇವತ್ತು ಏನ್ರಿ ಓದ್ರಿ, ಇವತ್ತು ಏನ್ರಿ ಓದಿದ್ದೀರಾ, ಏನಿತ್ತು ಇವತ್ತು ಬುಕ್ಕಲ್ಲಿ ಅಂತ ಹೇಳ್ಬಿಟ್ಟು ಪ್ರತಿ ಸಲ ನಾನು ಕೇಳ್ತೀನಿ. ನಾನು ಅವಾಗ ಅಂತ ಇದ್ರು, ಇಲ್ಲ ಸರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಧರ್ಮಪತ್ನಿ ಬುಕ್ ಬರ್ತಿರೋದು ಅವ್ರ ಆರೋಗ್ಯ ಸರಿಗಿಲ್ಲ ಅಂತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 18 ಗಂಟೆ ಕೆಲಸ ಮಾಡೋರಂತೆ. 18 ಗಂಟೆ ಕೆಲಸ ಮಾಡುವಾಗ ನೀವು ಧರ್ಮಪತ್ನಿ ಹೋಗಿ ಎಲ್ಲ ಧರ್ಮಪತ್ನಿಗಳಿಗೆ ಅವ್ರ ಗಂಡ ಅಂದ್ರೆ ಪ್ರೀತಿ ಇರ್ತದನ್ನು, ಆರೋಗ್ಯ ಕೆಡ್ಸ್ಕೊಂಡು ಹೆಚ್ಚು ಕಡಿಮೆ ಆಗ್ಬೋದು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಅದು ಚಿಂತನೆ ಇದ್ದೇ ಇರ್ತದೆ. ಅವ್ರು ಅವಾಗ ಹೋಗಿ ಹೇಳೋರಂತೆ, ಸರ್ ನೀವು 18 ಗಂಟೆ ಕೆಲಸ ಮಾಡ್ತಾ ಇದ್ರ, ನಿಮ್ಮ ಆರೋಗ್ಯ ಸರಿ ಇಲ್ಲ, ದಯಮಾಡಬೇಡ ಕನಿಷ್ಠ ಒಂದು 6-7 ಗಂಟೆ ಆದ್ರೂ ನಿದ್ದೆ ಮಾಡಿ. ಅಂದ್ರೆ ಇಲ್ಲ, ನನಗೆ ಇವತ್ತು ಸಂವಿಧಾನ ಬರೆಯೋದು ನನಗೆ ಅವಕಾಶ ಸಿಕ್ಕಿದೆ, ಇವತ್ತು ನಾನು ಏನಾರ ದೂರ ಬಿಟ್ಟು ನಾನು ನಿದ್ದೆ ಮಾಡ್ಕೊಂಡು ನನ್ನ ಕಾಲ ಕಳ್ಬಿಟ್ರೆ ಹೆಚ್ಚು ಕಡಿಮೆ ಆದ್ರೆ ನನಗೆ ಅದು ಶಾಪ ತಗ್ತದೆ. ಎಲ್ಲಾ ಸಮಾಜದವ್ರಿಗೂ ನನ್ನ ಸಂವಿಧಾನ ಕೊಡಬೇಕು, ನನ್ನ ಆರೋಗ್ಯ ಕೆಟ್ಟು ಪರವಾಗಿಲ್ಲ, ನನ್ನ ಸತ್ರು ಪರವಾಗಿಲ್ಲ, ನನ್ನ ಸಂವಿಧಾನನ ಸಂವಿಧಾನ ಕೊಡ್ಬೇಕಂತ ಹೇಳ್ಬಿಟ್ಟು ಅವ್ರ ಸಂವಿಧಾನ ಕೊಟ್ಟಿದ್ರು. ಅದ್ರ ಜೊತೆ ಇನ್ನೊಂದು ಬುಕ್ಕಲ್ಲಿ ಓದ್ತಾ ಇರುವಾಗ ಹೇಳ್ತಾ ಇದ್ರು, ಅವ್ರ ತಂದೆಯವರು ಆರೋಗ್ಯ ಕೆಡ್ಸ್ಕೊಂಡಿದ್ರಂತೆ. ಮಹಾರಾಷ್ಟ್ರದಲ್ಲಿ ಗೋರೆಗಾಂವ್ ಅಂತ ಇದೆ, ಅಲ್ಲಿಂದ ಬಾಂಬೆಯಿಂದ 45 ಕಿಲೋಮೀಟರ್ ಆಗ್ತದೆ. ಆರೋಗ್ಯ ಕೆಟ್ಟಿದಂತೆ. ಅವರು ಅವ್ರ ತಮ್ಮ ಅವರು ಟ್ರೈನಲ್ಲಿ ಬಂದ್ರಂತೆ ಮಹಾರಾಷ್ಟ್ರಗೆ, ಬಾಂಬೆ VT ಸ್ಟೇಷನ್ಗೆ ಟ್ರೈನಲ್ಲಿ ಬಂದ್ರಂತೆ. ಟ್ರೈನಿಂದ ಗೋರೆಗಾಂವ್ ಹೋಗ್ಬೇಕಾದ್ರೆ ಮುಂಚೆ ಟ್ಯಾಕ್ಸಿ ಆಟೋ ವೆಹಿಕಲ್ಗಳು ಏನಿರಲಿಲ್ಲ. ಅವಾಗ ಸೈಕಲ್ಗಳು ಇಲ್ಲ ಎತ್ತಿನ ಗಾಡಿಯಲ್ಲಿ ಹೋಗ್ಬೇಕಾಗಿತ್ತು. ಅವಾಗ ಎತ್ತಿನ ಗಾಡಿ ತಾನೆ ಜಾಸ್ತಿ. ಎತ್ತಿನ ಗಾಡಿಯಲ್ಲಿ ಕೂತ್ಕೊಂಡು ಗೋರೆಗಾಂವ್ಗೆ ಹೋಗ್ತಾ ಇರುವಾಗ ಯಾರೋ ಎತ್ತಿನ ಗಾಡಿಯಲ್ಲಿ ಓಡಿಸೋನು ಅವ್ನು ಕೇಳ್ದಂತೆ, ಬಾಬಾ ಸಾಹೇಬ್ ನಿಮ್ಮ ಹೆಸರು ಏನಂತ. ಅವ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳ್ದಂತೆ. ಅವ್ರ ತಮ್ಮನ ಹೆಸರು ಹೇಳ್ದಂತೆ. ಅವ್ನು ಕೇಳ್ದಂತೆ, ಯಾವ ಜಾತಿಗೆ ನೀವು ಸೇರಿದಂತೆ, ನನ್ನ ದಲಿತ ಸಮಾಜಕ್ಕೆ ಸೇರಿದಂತೆ. ಅವ್ನ ಗಾಡಿ ಅಲ್ಲೇ ನಿಲ್ಸ್ಬಿಟ್ಟಂತೆ. ಗಾಡಿ ನಿಲ್ಸಿ, ದಯಮಾಡಿ ನಾನು ನಿಮ್ಗೆ ಕರ್ಕೊಂಡು ಹೋಗೋದಾಗಲ್ಲ, ನೀವು ಅನ್ಟಚಬಲ್ ಆಗಿದ್ದೀರಾ, ನಿಮ್ಗೆ ಕರ್ಕೊಂಡು ಹೋಗಲ್ಲ, ಗಾಡಿಯಿಂದ ಹಿಡಿಯೋದಂತೆ. ಏನಪ್ಪ ಹಿಂಗೆ ಮಾಡ್ತಾ ಇದ್ದೆ ನೀನು, ಏನಿಗೆ ನಾವೆಲ್ಲ ಮನುಷ್ಯರಾಗ್ಬಿಟ್ಟು ನೀವು ಮಾತಾಡ್ತಾ ಇದ್ದೆ. ಇಲ್ಲ, ನಾವು ಯಾವ ಕಾರಣಕ್ಕೆ ನಿಮ್ಮ ಗಾಡಿಯಲ್ಲಿ ಎತ್ತಿನ ಗಾಡಿಯಲ್ಲಿ ನಾನು ಕೂರಂಗಿಲ್ಲ, ನಾನು ಓಡಿಸಂಗಿಲ್ಲ. ನಾನೇನಾರ ನಿಮ್ಗೆ ಕರ್ಕೊಂಡು ಹೋಗಲ್ಲ ಬಿಡ್ಬೇಕಾದ್ರೆ ಡಬಲ್ ಬಾಡಿಗೆ ಕೊಡ್ಬೇಕಂದಂತೆ. ಏನಿದಪ್ಪ ಡಬಲ್ ಬಾಡಿಗೆ ಕೊಡ್ಬೇಕಂದ್ರೆ, ನಾನು ನಿಮ್ಮ ಜೊತೆಯಲ್ಲಿ ಗಾಡಿಯಲ್ಲಿ ಕೂರಂಗಿಲ್ಲ, ನೀವು ಇಳಿಯಲ್ಲ ಅಂತ ಇದ್ದೀರಾ, ನಾನು ನಡ್ಕೊಂಡು ಓಡಿಸ್ಕೊಂಡು ಮಾಡ್ಬೇಕು ಗಾಡಿ, ಹಂಗಾಗಿ ಡಬಲ್ ಬಾಡಿಗೆ ಕೊಡ್ಬೇಕಂತ ಹೇಳಿದ್ರಂತೆ. ಡಬಲ್ ಬಾಡಿಗೆ ಕೊಟ್ಟು ಹೋಗ್ತಾನೆ. ಇಳಿದ ತಕ್ಷಣ ಅವನು ಅವ್ರ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಂದೆ ಗಾಡಿ ತೊಳಿದಾನಂತೆ. ಅಂದ್ರೆ ಇವ್ರು ಅನ್ಟಚಬಲ್ ಗಾಡಿಯಲ್ಲಿ ಕೂತಿದಾರಂತೆ. ಇನ್ನೊಂದು ನಾ ಕೇಳಿದೆ, ಇನ್ನೊಂದು ಏನ್ರಿ ಹೋದ್ರಿ ಇವತ್ತು ಬುಕ್ಕಲ್ಲಿಗೆ. ಇಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಕ್ಕ ವಯಸ್ಸಲ್ಲಿ ಸ್ಕೂಲ್ಗೆ ಹೋಗುವಾಗ ಅವ್ರಿಗೆ ಎಲ್ಲ ಸಮಾನ ಮಕ್ಕಳ ಜೊತೆ ಕೂರ್ತಾ ಇರಲಿಲ್ಲಂತೆ. ಏನಂದ್ರೆ ಅನ್ಟಚಬಲ್ ಅಂತ ಹೇಳ್ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮೂಲದಲ್ಲಿ ಒಬ್ಬರನ್ನ ಕೂರಿಸೋರಂತೆ. ಅಷ್ಟೆಲ್ಲ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ 65ನೇ ವಯಸ್ಸಿನಲ್ಲಿ ನಿಧನ ಹೊಂದಿದ್ರು. ಅಂದ್ರೆ 50 ವರ್ಷ ಅವರು ತ್ಯಾಗ ಮಾಡಿರೋದು ತಮಗೆಲ್ಲ ಗೊತ್ತೇ ಇದೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿದ್ದ ಕಾರಣಕ್ಕೆ ನಾವೆಲ್ಲ ಇವತ್ತು ಘಂಟಾಘೋಷವಾಗಿ ನಾವಿಲ್ಲಿ ಈ ದೇಶದಲ್ಲಿ ನಾವು ಬದುಕ್ತಾ ಇದ್ವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿಲ್ಲ ಅಂದ್ರೆ ನಾವು ಯಾರು ಇಲ್ಲಿ ಬದುಕಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಮ್ಮ ದೇವರ ಸಮಾನ ತಾನೇ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್. ಹಾಗಾಗಿ ನಮ್ಮೆಲ್ಲ ಅವ್ರ ಜನ್ಮದಿನ ಮಾಡೋದು ನಮ್ಮೆಲ್ಲ ಕರ್ತವ್ಯ ಆಗ್ತದೆ ಅಂತ ಹೇಳ್ತಾ, ನಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸ್ನೇಹಿತರು ಒಬ್ಬ ಮಾಧ್ಯಮ ಮಾಡುವಾಗ ಒಂದು 3 ತಿಂಗಳ ಹಿಂದೆ ನನ್ನ ಸ್ನೇಹಿತ ಚಂದ್ರು ಬಂದು ಕೇಳ್ಕೊಂಡು, ಸರ್ ನಾವೆಲ್ಲ ಸ್ನೇಹಿತರಿದ್ದೀವಿ, ನಾವು ಅಂಬೇಡ್ಕರ್ ಅಭಿಮಾನಿಗಳು, ನಾವು ಈ ತರ ಮೀಡಿಯಾ ಮಾಡ್ತಾ ಇದ್ದೀವಿ, ದಯಮಾಡಿ ನೀವು ಸಣ್ಣ ಕಾಣಿಕೆನ ಏನಾರು ಮಾಡಿದೆ. ಇವತ್ತು ಬಹಳ ಸಂತೋಷ, ಖುಷಿಯಾಗಿದೆ. 3-4 ತಿಂಗಳಲ್ಲೇ ಚಂದ್ರು ಟೀಮ್ ಇಷ್ಟು ಎತ್ತರದಲ್ಲಿ ಬೆಳೆದಿರೋದು ಇವತ್ತು ಬಹಳ ಸಂತೋಷ ಆಗಿದೆ. ನನ್ನ ಜೊತೆಯಲ್ಲಿ ನನ್ನ ಖುಷಿ ಏನಪ್ಪ ಅಂತಂದ್ರೆ, ಇವತ್ತು ಪೌರ ಕಾರ್ಮಿಕರಿಗೆ ತಾವು ಸನ್ಮಾನ ಕಾರ್ಯಕ್ರಮನ ತಾವು ಹಮ್ಮಿಕೊಂಡಿದ್ವಿ. ಪೌರ ಕಾರ್ಮಿಕರು ಇವತ್ತು ಸ್ವಚ್ಛ ಬೆಂಗಳೂರು ಅಂತೀವಿ ನಾವು. ಸ್ವಚ್ಛ ಬೆಂಗಳೂರು ಯಾರಿಂದ? ನನ್ನಿಂದನೂ ಇಲ್ಲ, ಚಂದ್ರುವಿಂದ ಇಲ್ಲ, ಆನಂದಿಂದನೂ ಇಲ್ಲ, ಕೇಶವನಿಂದ ಇಲ್ಲ, ರಾಜುವಿಂದನೂ ಇಲ್ಲ. ಇದು ಪೌರ ಕಾರ್ಮಿಕರಿಂದ ಇವತ್ತು ಬ್ಯಾಂಗ್ಳೂರ್ಗೆ ಕ್ಲೀನ್ ಸಿಟಿ ಅಂತೀವಿ, ಅದು ಬಿಕಾಸ್ ಆಫ್ ಪೌರ ಕಾರ್ಮಿಕರಿಂದ. ಇವತ್ತು ಆ ಹಿನ್ನೆಲೆಯಲ್ಲಿ ಮನೆ ಮುಖ್ಯಮಂತ್ರಿಗಳು ಆ ಯೋಚನೆ ಇಟ್ಕೊಂಡು ಇವತ್ತು ಪೌರ ಕಾರ್ಮಿಕರಿಗೆ 32 ಸಾವಿರ ಜನಕ್ಕೆ ಪರ್ಮಿಟ್. ಎಲ್ಲಮ್ಮ ಪೌರ ಕಾರ್ಮಿಕರು ಯಾರು ಕಾಣ್ತಾ ಇಲ್ಲ, ಅಷ್ಟೆಲ್ಲ ಅವಾರ್ಡ್ ತಗೊಂಡಿದ್ದೆಲ್ಲಮ್ಮ. ಇವತ್ತು ಎಷ್ಟು ಜನ ಪರ್ಮನೆಂಟ್ ಮಾಡಿರೋದು? 32 ಸಾವಿರ ಜನನ ಪರ್ಮನೆಂಟ್ ಮಾಡಿದ್ದಾರೆ. ಎಷ್ಟು ಜನಮ್ಮ? 32 ಸಾವಿರ ಪರ್ಮನೆಂಟ್ ಮಾಡಿದ್ದಾರೆ. ಒಂದು ನಿಮಿಷ,
32,000 ಜನಕ್ಕೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಪರ್ಮನೆಂಟ್ ಮಾಡಿದ್ದಾರೆ. ಏನಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಪರ್ಮನೆಂಟ್ ಮಾಡಿದ್ದಾರೆ? ಮುಂಚೆ ಪೌರ ಕಾರ್ಮಿಕರದು ಸಂಬಳ ಇದ್ದಿದ್ದು 8,000 ರೂಪಾಯಿ ಇದ್ದಿದ್ದು. ಇದೇ ಮುಖ್ಯಮಂತ್ರಿಗಳು 2013 ಹಿಡ್ಕೊಂಡು 2018ವರೆಗೂ ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಅದು 16,000 17,000 ಮಾಡಿದವ್ರೆ. ಅವ್ರು ಏನಕ್ಕೆ ಪೌರ ಕಾರ್ಮಿಕರ ಬಗ್ಗೆ ಕಾಳಜಿ ಅಂದ್ರೆ ಪಾಪ ಅವ್ರಿಗೂ ಕಷ್ಟ ನೋಡಿ. ಇವತ್ತು ನೀವು ಕಷ್ಟ ಬೆಳಗ್ಗೆ ಎತ್ತಿ ಕಸ ಗುಡ್ಸೋದ್ ಕೆಲಸ ಎಲ್ಲ ಮಾಡ್ತೀರಾ, ನೀವು ಮನುಷ್ಯರು, ನೀವು ಚೆನ್ನಾಗಿ ಬದುಕಬೇಕಂತ ಹಿನ್ನೆಲೆಯಲ್ಲಿ ಇವತ್ತು ಪೌರ ಕಾರ್ಮಿಕರನ್ನ 32,000 ಜನ ಪರ್ಮನೆಂಟ್ ಮಾಡಿದ್ದಾರೆ. ನನ್ನ ಅನಿಸಿಕೆ ಇವತ್ತು 17,000 ಸಂಬಳ, ಅದು ಕನಿಷ್ಠ 40,000 ಏನೋ ಆಗ್ತಾ ಅನ್ನೋದನ್ನ ನಾನು ಭಾವಿಸ್ತಾ ಇದ್ದೀನಿ. ಎಷ್ಟಾಗ್ತದಮ್ಮ ಪರ್ಮನೆಂಟ್ ಆದ್ರೆ? ಎಷ್ಟಾಗ್ತದೆ ಪರ್ಮನೆಂಟ್ ಆದ್ರೆ? ಎಷ್ಟಾಗ್ತದಪ್ಪ? 40,000. ಹಾಗಾಗಿ ಸೀನ್ 40,000 ಆಗ್ತದಮ್ಮ. ಈಗ ನಿಮ್ದೆಲ್ಲ ಸಂಬಳ 17ಇಂದ ಡಬಲ್ ಅಂದ್ರೆ 34,000. ಮಾನ್ಯ ಮುಖ್ಯಮಂತ್ರಿ ಮಾಡಿದ್ದಾರೆ 40,000 ಮಾಡಿದ್ದಾರೆ. ಎಷ್ಟು ಮಾಡಿದ್ದಾರೆ? 40,000 ಮಾಡಿದ್ದಾರೆ. ಅದ್ರ ಜೊತೆಯಲ್ಲಿ ಮಾನ್ಯ ನಮ್ಮ ಹೀರೋ ಬಲ್ಪ್ ಶ್ರೀನಿವಾಸ್, ಬಲ್ಪ್ ಅಂದ್ರೆ ಬಲ್ಪ್ ಇಲ್ಲ ಅಂದ್ರೆ ನಾವು ಯಾರು ಬದುಕಂಗಿಲ್ಲ. ಕತ್ಲಲ್ಲಿ